ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್‌ಗೆ ಸ್ವಾಗತ. ನಾನು ನಿಮ್ಮ ರಾಜ್. ನಾನಿವತ್ತು ರಿವ್ಯೂ ಕೊಡೋಕೆ ಬಂದಿರುವ ಮೂವಿ ಕಿಷ್ಕಿಂಧಾಪುರಿ. ಇದರ ನಾಯಕ ಬೆಲ್ಲಂಕೊಂಡ ಶ್ರೀನಿವಾಸ್. ಈ ಹಿಂದೆ ಭೈರವ ನಂತರ ಈ ಹಾರರ್ ಥ್ರಿಲ್ಲರ್ ಸಿನಿಮಾದೊಂದಿಗೆ ನಮ್ಮ ಮುಂದೆ ಬಂದಿದ್ದಾರೆ. ಈ ಸಿನಿಮಾದ ನಾಯಕಿ ಈ ಹಿಂದೆ ಇವರ ಜೊತೆ ರಾಕ್ಷಸುಡು ಯಶಸ್ವಿ ಸಿನಿಮಾದ ನಂತರ ಇವರ ಜೋಡಿಯಾಗಿ ಮತ್ತೊಮ್ಮೆ ನಟಿಸಿದ್ದಾರೆ. ಇನ್ನು ಈ ಸಿನಿಮಾದ ನಿರ್ದೇಶಕ ಕೌಶಿಕ್ ಪೆಂಗಳಪತಿ ಕೂಡ ಚಾವು ಕಬೂರು ಚೆಲ್ಲಗ ಸಿನಿಮಾದ ನಂತರ ಎರಡನೇ ಪ್ರಯತ್ನ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ಬಿಡುಗಡೆ ಆಗುವ ಮೊದಲು ಒಳ್ಳೆ ಬುಲ್ಸ್ ಕ್ರಿಯೇಟ್ ಮಾಡಿತ್ತು. ಆದರೆ ಇದು ನಿಜವಾಗಿಯೂ ನಮ್ಮ ನಿರೀಕ್ಷೆಗಳನ್ನು ತಲುಪಿದೆಯಾ ಅಥವಾ ಇಲ್ಲವೇ? ಈ ವಿಡಿಯೋದಲ್ಲಿ ನಾವು ಇದರ ಸಂಪೂರ್ಣ ರಿವ್ಯೂ ನೋಡೋಣ. ಈ ಸಿನಿಮಾದ ಕಥೆ ವಿಷಯಕ್ಕೆ ಬಂದರೆ, ಸಿನಿಮಾದ ಕಥೆ ಶುರುವಾಗೋದು ತುಂಬ ಇಂಟ್ರೆಸ್ಟಿಂಗ್ ಆಗಿ. ನಮ್ಮ ನಾಯಕ ರಾಘವ ಅಂದರೆ ಬೆಲ್ಲಂಕೊಂಡ ಶ್ರೀನಿವಾಸ್ ಮತ್ತು ನಾಯಕಿ ಮೈಥಿಲಿ ಅಂದರೆ ಅನುಪಮಾ ಪರಮೇಶ್ವರನ್ ಒಂದು ಗೋಸ್ಟ್ ವಾಕಿಂಗ್ ಟೂರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ಇವರು ದೆವ್ವಗಳ ಬಗ್ಗೆ ಮತ್ತು ಅದರ ಘಟನೆಗಳ ಬಗ್ಗೆ ಆಸಕ್ತಿ ಇರೋ ಜನಗಳನ್ನು ಗ್ರೂಪ್ ಮಾಡಿಕೊಂಡು ಅವರಿಗೆ ಹಂಟೆಡ್ ಪ್ಲೇಸ್ಗಳಿಗೆ ಟೂರ್ಗೆ ಕರ್ಕೊಂಡು ಹೋಗುತ್ತಾರೆ. ಆದರೆ ಅವೆಲ್ಲ ನಿಜವಾದ ಹಂಟೆಡ್ ಸ್ಥಳಗಳಲ್ಲ, ಮೊದಲೇ ಪ್ಲಾನ್ ಮಾಡಿರೋ ಸೆಟಪ್ಗಳು. ಆದರೆ ಕತೆಗೆ ತಿರುವು ಸಿಗೋದು ಇವರು ಚೀಟ್ಗಳ ಮೂಲಕ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವಾಗ. ಆ ಚೀಟಿನಲ್ಲಿ ಸುವರ್ಣ ಮಾಯಾ ರೇಡಿಯೋ ಸ್ಟೇಷನ್ ಅಂತ ಒಂದು ಜಾಗದ ಹೆಸರು ಬರುತ್ತದೆ. ಅದು ನಿಜವಾಗಿಯೂ ಒಂದು ಹಂಟೆಡ್ ಪ್ಲೇಸ್. ಆ ಹಳೆಯ ದೆವ್ವದ ರೇಡಿಯೋ ಸ್ಟೇಷನ್ ಒಳಗಡೆ ಹೋದ ಮೇಲೆ ಏನಾಗುತ್ತದೆ? ಅಲ್ಲಿ ಬಂದ ಜನರಿಗೆ ಏನಾದರೂ ತೊಂದರೆ ಆಗುತ್ತಾ? ಅದು ನಿಜವಾದ ದೆವ್ವನಾ ಅಥವಾ ಬೇರೆ ಏನಾದರೂ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಸಿನಿಮಾದ ಮುಂದಿನ ಭಾಗ. ಇನ್ನು ನಟರ ಪ್ರದರ್ಶನ. ಈ ಸಿನಿಮಾದ ನಟರು ಹೇಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇನ್ನು ಬೆಲ್ಲಂಕೊಂಡ ಶ್ರೀನಿವಾಸ್ ರಾಘವ ಪಾತ್ರಕ್ಕೆ ತಕ್ಕಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈ ಪಾತ್ರ ಅವರಿಗೆ ಚೆನ್ನಾಗಿ ಹೊಂದುತ್ತದೆ. ಕ್ಲೈಮ್ಯಾಕ್ಸ್ನಲ್ಲಿ ಕೆಲವು ದೃಶ್ಯಗಳಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡೋ ಥರ ಅನಿಸಿದ್ರೂ ಓವರಾಲ್ ಆಗಿ ಪರವಾಗಿಲ್ಲ. ಇನ್ನು ಅನುಪಮಾ ಪರಮೇಶ್ವರನ್ ಇವರು ಶ್ರೀನಿವಾಸ್ ಜೊತೆಗಿನ ಜೋಡಿಯಾಗಿ ಚೆನ್ನಾಗಿ ಕಾಣುತ್ತಾರೆ. ಕ್ಲೈಮ್ಯಾಕ್ಸ್ ಹತ್ತಿರ ಬರುವ ದೆವ್ವದ ದೃಶ್ಯಗಳಲ್ಲಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನುಳಿದ ನಟರು ಅಂದರೆ ಸ್ಟ್ಯಾಂಡಿ ಅವರ ಸರ್ಪ್ರೈಸ್ ಪಾತ್ರದಲ್ಲಿ ಚೆನ್ನಾಗಿ ನಟಿಸಿದ್ದಾರೆ. ಹೈಪರ್ ಆದಿ ಅವರ ಸೀಮಿತ ಪಾತ್ರದಲ್ಲಿ ನಗಿಸಿದ್ದಾರೆ. ಇನ್ನು ಸುದರ್ಶನ್ ಮತ್ತು ಉಳಿದ ಪಾತ್ರವರ್ಗ ಕೂಡ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದ್ದಾರೆ. ಇನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ ಕಡೆ ಹೋಗೋದಾದರೆ, ಅದೇ ಈಗ ಅತಿ ಮುಖ್ಯವಾದ ಭಾಗ. ಈ ಸಿನಿಮಾದಲ್ಲಿ ಏನು ಚೆನ್ನಾಗಿದೆ ಮತ್ತು ಏನು ಇಷ್ಟ ಆಗಲಿಲ್ಲ ಅಂತ ನೋಡೋಣ. ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಬಂದರೆ, ಆಕರ್ಷಕ ಮೊದಲಾರ್ಧ. ಸಿನಿಮಾದ ಮೊದಲಾರ್ಧ ಕುತೂಹಲ ಮೂಡಿಸುವ ಹಾಗೆ ಇದೆ. ಕತೆ ಹೇಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕಾಡುತ್ತೆ. ಇನ್ನು ಕೆಲವು ಟ್ವಿಸ್ಟ್ಗಳು, ಒಂದೆರಡು ಟ್ವಿಸ್ಟ್ಗಳು ಚೆನ್ನಾಗಿವೆ, ಆದರೆ ಅವರು ಸಂಪೂರ್ಣವಾಗಿ ಆಶ್ಚರ್ಯಕರವಾಗಿಲ್ಲ. ಇನ್ನು ಪ್ರೊಡಕ್ಷನ್ ಡಿಸೈನ್ ಮತ್ತು BGM ವಿಷಯಕ್ಕೆ ಬಂದರೆ, ಸಿನಿಮಾ ಕಟ್ಟಿರುವ ರೀತಿ, ಅದರಲ್ಲೂ ಸುವರ್ಣ ಮಾಯಾ ರೇಡಿಯೋ ಸ್ಟೇಷನ್ ಸೆಟ್ ಚೆನ್ನಾಗಿದೆ. ಚೈತನ್ ಬಾರಾಜೋತ್ ಅವರ ಹಿನ್ನೆಲೆ ಸಂಗೀತ ಕೂಡ ಭಯದ ವಾತಾವರಣವನ್ನು ಚೆನ್ನಾಗಿ ಮೂಡಿಸಿದೆ. ಇನ್ನು ಈ ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬಂದರೆ, ಊಹಿಸಬಹುದಾದ ದ್ವಿತೀಯಾರ್ಧ. ಇದು ಸಿನಿಮಾದ ಬಿಗ್ಗೆಸ್ಟ್ ಡ್ರಾಬ್ಯಾಕ್. ಮೊದಲಾರ್ಧ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತೋ, ದ್ವಿತೀಯಾರ್ಧ ಅಷ್ಟೇ ಪ್ರೆಡಿಕ್ಟಬಲ್ ಆಗಿದೆ. ಭಯಾನಕ ಅಂಶದ ಕೊರತೆ. ನಿರ್ಮಾಪಕರು ಇದೊಂದು ಸೀರಿಯಸ್ ಹಾರರ್ ಮೂವಿ ಅಂತ ಪ್ರಮೋಟ್ ಮಾಡಿದ್ರು, ಆದರೆ ಈ ಸಿನಿಮಾದಲ್ಲಿ ಹೆದರಿಸುವ ದೃಶ್ಯಗಳು ತುಂಬಾ ಕಡಿಮೆ. ಕೆಲವೊಮ್ಮೆ ಕಾಮಿಡಿ ಮೂವಿ ನೋಡಿದ ಹಾಗೆ ಅನಿಸುತ್ತದೆ. ಇನ್ನು ಬಲವಾದ ಕಥೆಯ ಕೊರತೆ. ಸಿನಿಮಾದ ಮಧ್ಯದಲ್ಲಿ ಕತೆ ಮುಗಿದ ಹಾಗೆ ಅನಿಸುತ್ತದೆ. ಕ್ಲೈಮ್ಯಾಕ್ಸ್ ತುಂಬಾ ಆತುರದಿಂದ ಮುಗಿಸಿದ ಹಾಗೆ ಭಾಸವಾಗುತ್ತದೆ. ಇನ್ನು ಭಾವನಾತ್ಮಕ ಸಂಪರ್ಕದ ಜೊತೆ ಕೊರತೆ. ಕಥೆಯಲ್ಲಿನ ಮುಖ್ಯ ಪಾತ್ರಗಳ ಜೊತೆ ಪ್ರೇಕ್ಷಕರು ಸಂಪರ್ಕ ಸಾಧಿಸುವುದು ಕಷ್ಟ. ಎಮೋಷನಲ್ ಆಗಿ ಯಾವುದೇ ದೃಶ್ಯಗಳು ಪ್ರೇಕ್ಷಕರಿಗೆ ಕನೆಕ್ಟ್ ಆಗುವುದಿಲ್ಲ. ಇನ್ನು ಒಟ್ಟಾರೆ ಹೇಳೋದಾದರೆ, ಕಿಷ್ಕಿಂಧಾಪುರಿ ಒಂದು ಸಾಧಾರಣ ಹಾರರ್ ಥ್ರಿಲ್ಲರ್ ಸಿನಿಮಾ. ಮೊದಲಾರ್ಧ ಮಾತ್ರ ಆಕರ್ಷಕವಾಗಿದ್ದರೆ, ಎರಡನೇ ಭಾಗ ತುಂಬಾನೇ ನಿರಾಸೆ ಮೂಡಿಸುತ್ತದೆ. ನಿಮಗೆ ಏನಾದರೂ ಬೇರೆ ಯಾವುದೇ ಸಿನಿಮಾ ನೋಡಲು ಇಲ್ಲದಿದ್ದರೆ ಅಥವಾ ಬೆಲ್ಲಂಕೊಂಡ ಶ್ರೀನಿವಾಸ್ ಅವರ ಅಭಿಮಾನಿಯಾಗಿದ್ದರೆ ಈ ಸಿನಿಮಾವನ್ನು ಒಮ್ಮೆ ನೋಡಬಹುದು. ಆದರೆ ನಿಮ್ಮನ್ನು ಹೆದರಿಸುವ ಸಿನಿಮಾ ನಿರೀಕ್ಷೆ ಇದ್ದರೆ ಆ ನಿರೀಕ್ಷೆಯನ್ನು ಈ ಸಿನಿಮಾ ಪೂರೈಸುವುದಿಲ್ಲ. ಇದು ಈ ಸಿನಿಮಾದ ರಿವ್ಯೂ. ನಾನು ಈ ಸಿನಿಮಾಗೆ ಕೊಡೋ ರೇಟಿಂಗ್ 3 ಪಾಯಿಂಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.